ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ. ಇದು ಶಿಥಿಲಗೊಂಡ ಕಟ್ಟಡದಲ್ಲಿ ನಡೆಯುತ್ತಿರುವಂತಹ ಸರ್ಕಾರಿ ಶಾಲೆ. ಇದು ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ಶಿಕ್ಷಕರು. ಯಾದಗಿರಿ ಜಿಲ್ಲೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಹಳೆ ಶಾಲೆಯ ಕಟ್ಟಡದಲ್ಲೇ ಇದೀಗ ಪಾಠ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. 13 ಕೊಠಡಿಯಲ್ಲಿ 9 ಕಟ್ಟಡಿಗಳು ಶಿಥಿಲಾವಸ್ಥೆಯಲ್ಲಿ ಇದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಅಲ್ಲಿ ಬರುವಂತ ಶಿಕ್ಷಕರಾಗಿರ್ಬೋದು ಒಂದ್ ರೀತಿ ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಾರೆ. ಸೌಲಭ್ಯ ಕಲ್ಪಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಕೂಡ ಒತ್ತಾಯ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ರೀತಿ ಆತಂಕ ಇರುತ್ತೆ. ಹೇಗೆ ಕೇಳ್ತಾರೆ ಈ ಒಂದು ಪರಿಸ್ಥಿತಿನಲ್ಲಿ ಪಾಠವನ್ನ? ಶಿಥಿಲಗೊಂಡ ಕಟ್ಟಡದಲ್ಲೇ ಈ ಒಂದು ಸರ್ಕಾರಿ ಶಾಲೆ ನಡೆಯುತ್ತಿದೆ. ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ಶಿಕ್ಷಕರು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಹಳೆ ಶಾಲೆಯ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿಕೊಳ್ಳಲಾಗ್ತಾ ಇದೆ. 13 ಕೊಠಡಿಯಲ್ಲಿ 9 ಕೊಠಡಿಗಳೇ ಶಿಥಿಲಾವಸ್ಥೆಯಲ್ಲಿದೆ. ಆತಂಕದಲ್ಲೇ ಇದೆ ಸಚಿವರು. ಅಲ್ಲಿ ಇರುವಂತ ಎಲ್ಲ ಶಿಕ್ಷಕರು ಸಾಕಷ್ಟು ಒಂದು ತೊಂದರೆಯಲ್ಲಿದ್ದಾರೆ. ಹೀಗಾಗಿ ಶಿಕ್ಷಣ ಸಚಿವರು ಬಂದು ಕೂಡಲೇ ಗಮನ ಹರಿಸಿ ಇಲ್ಲಿ ಆಗ್ತಿರುವಂತಹ ಪರಿಸ್ಥಿತಿಗಳ ಬಗ್ಗೆ ನೋಡಿ ಅಂತ ಅಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಬಿಡ್ಲಿಂಗ್ ಸಮಸ್ಯೆ ಆದ್ರಿ ಹಂಗೆ ಇದೆಲ್ಲ ಬಿಡ್ತದ್ರಿ. ಯಾವಾಗ ಬಿಡ್ತದ ಅಂತ ಗೊತ್ತಿಲ್ಲ ರೀ. ಹಂಗೆ ರಿಸರ್ಚ್ ಬಿ ಹೋಗ ಮತ್ತೆ ಈಗ ಹಂಗೆ ಅನ್ನದ ಸಾರಿನ್ಯಾಗ ನುಸಿ ಬರ್ತಾವ್ರಿ. ಹಂಗೆ ಉಣಾಕ ಆತದ್ರಿ. ಮನಿಗ್ ಹೋಗಿ ಉಣ್ತೀವ್ರಿ. ಹಂಗೆ ನೀರಿನ ಸಮಸ್ಯೆ ಆದ್ರಿ. ಮನ್ಯಾಗ್ಲಿಂದ ತರ್ತೀವ್ರಿ ಸರ್. ಹ್ಞೂ ರೀ. ಚಂದನೇ ಇಲ್ಲ ರೀ. ಒಂದೊಂದ್ಸತಿ ಯಾವಾಗ ಬಿಡ್ತದ ಗೊತ್ತೇ ಈಗ ಆಗಲ್ರಿ. ಇಲ್ಲ ರೀ ಬೀಳ್ತದ್ರಿ. ಹ್ಞೂ ರೀ ಬೀಳ್ತದ. ಕಿಟಕಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ ಅವರು ತಮ್ಮ ಪಕ್ಷದ ಚುನಾವಣೆಗಾಗಿ ನಡೆದ ಹೋರಾಟದಲ್ಲಿ ಸೋತಿದ್ದಾರೆ. ಚುನಾವಣಾ ಆಯೋಗ ಅಜಿತ್ ಪವಾರ್ ಬಣವೇ ನಿಜವಾದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎಂದು ಹೇಳಿದೆ. 6 ತಿಂಗಳಿಗಿಂತ ಹೆಚ್ಚು ಕಾಲ 10ಕ್ಕೂ ಹೆಚ್ಚು ವಿಚಾರಣೆಗಳ ನಂತರ ಆಯೋಗ ಈ ನಿರ್ಧಾರಕ್ಕೆ ಬಂದಿದೆ. ಎನ್ಸಿಪಿ ಬಣಕ್ಕೆ ಮೀಸಲು ಚಿಹ್ನೆಯಾಗಿರುವ ಗಡಿಯಾರ ಚಿಹ್ನೆಯನ್ನು ಬಳಸಲು ಅಜಿತ್ ಪವಾರ್ ಬಣಕ್ಕೆ ಅರ್ಹತೆ ಇದೆ ಎಂದು ಚುನಾವಣಾ ಆಯೋಗ ಹೇಳಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.